ನಾನು ಸದಾ ಅಮ್ಮ ಅಮ್ಮ ಎಂದು ಅವರನ್ನೇ ಹಂಬಲಿಸ್ತಿದ್ದೆ. ಶಾಪಿಂಗ್, ಸಿನಿಮಾ, ದೇವಸ್ಥಾನ ಎಂದು ನಾನು ಅತ್ತೆ ಯಾವಾಗಲೂ ಜೊತೆಯಾಗಿ ಸುತ್ತಾಡ್ತಿದ್ವಿ. ಯಾವುದಾದರೂ ಕ್ಲಾಸ್ಗೆ ಸೇರ್ಕೋ, ಲೇಡೀಸ್ ಕ್ಲಬ್ಗೆ ಮೆಂಬರ್ ಆಗೋ, ನಿನ್ನ ವಯಸ್ಸಿನ ಫ್ರೆಂಡ್ಸು ಸಿಗ್ತಾರೆ ಎಂದು ಅತ್ತೆ ನನ್ನನ್ನು ಹುರಿದುಂಬಿಸ್ತಿದ್ರು. ನನಗೆ ಸ್ನೇಹ, ಗೆಳೆತನದ ಅಭಾವ ಎಂದೂ ಇರಲಿಲ್ಲ. ಅದಕ್ಕಾಗಿ ಹಂಬಲಿಸ್ಕೊಂಡು ಇರುವ ಮನಸ್ಥಿತಿಯೂ ನನಗಿರಲಿಲ್ಲ. ಅತ್ತೆಯ ಸಾನ್ನಿಧ್ಯವೇ ನನಗೆ ಅತ್ಯಂತ ಹಿತಕರವಾಗಿತ್ತು. ಅಯ್ಯೋ, ಯಾರು ಬೇಡಮ್ಮ, ನೀವೇ ನನ್ನ ಬೆಸ್ಟ್ ಫ್ರೆಂಡ್ ಎಂದ್ಬಿಡ್ತಿದ್ದೆ. ಒಬ್ಬನೇ ಮಗನಾಗಿ ಮುಚ್ಚಟೆಯಾಗಿ ಬೆಳೆದ ಸಂಜೀವ್ ಸ್ವಲ್ಪ ಮುಂಗೋಪಿಯೂ ಹೌದು. ಶಾಪಿಂಗ್, ಸಿನಿಮಾ ಎಂದರೆ ಅವರಿಗೆ ಅಷ್ಟಕ್ಕಷ್ಟೇ. ಅಪರೂಪಕ್ಕೆ ಇಂಗ್ಲಿಷ್ ಸಿನಿಮಾ ನೋಡ್ತಿದ್ರು. ನನಗೆ ಮೊದಲಿನಿಂದಲೂ ಕನ್ನಡ, ಹಿಂದಿ ಸಿನಿಮಾಗಳೆಂದರೆ ಒಲವು ಜಾಸ್ತಿ. ಅದಕ್ಕೆಲ್ಲ ಅತ್ತೆ ನನ್ನ ಜೊತೆಗಾರ್ತಿಯಾಗ್ತಿದ್ರು. ನನಗೆ ತುಂಬ ಇಷ್ಟವಾದ ಪಾಪ್ಕಾರ್ನ್ ಹಾಗೂ ಫಾಂಟಾ ತಪ್ಪದೆ ಕೊಡಿಸ್ತಿದ್ರು. ಸಿನಿಮಾ ನೋಡುತ್ತಾ ನನ್ನ ಜೊತೆ ಅವರು ನಗುತ್ತಿದ್ರು, ಅಳುತ್ತಿದ್ರು. ನಾವಿಬ್ಬರು ವಾಪಸ್ ಬರುವಾಗ ಗಂಟೆಗಟ್ಟಲೆ ಅದನ್ನೇ ವಿಮರ್ಶೆ ಮಾಡಿಕೊಂಡು ಕಾರ್ನಲ್ಲೇ ಬರ್ತಿದ್ವಿ. ಅಬ್ಬಾ, ಇದ್ದಕ್ಕಿಂತ ಬೇರೆ ಗೆಳೆತನ ಬೇಕೇ? ಅಂಗಡಿಗಳೆಲ್ಲ ಸುತ್ತಿ ಕಣ್ಣಿಗೆ ಕಂಡ ಬಟ್ಟೆಗಳು, ಅಲಂಕಾರ ಸಾಮಗ್ರಿಗಳನ್ನು ನನಗಾಗಿ ಕೊಳ್ತಿದ್ರು. ನಿನಗಿನ್ನೂ 22 ವರ್ಷ, ಅಡಗೋಲಜಿ ತರಹ ಡ್ರೆಸ್ ಮಾಡ್ಕೊತೀಯಲ್ಲ, ಎಂತೆಂಥ ಫ್ಯಾಷನ್ ಬಂದಿದೆ, ಅದೆಲ್ಲ ನನ್ನ ವಯಸ್ಸಿಗೆ ಹಾಕೊತೀಯ ಎಂದು ಬೈದು ಅತ್ತೆ ವಿವಿಧ ನಮೂನೆಯ ಡ್ರೆಸ್ ಕೊಡಿಸ್ತಿದ್ರು. ಅವರ ಅಭಿರುಚಿಯು ತುಂಬ ಚೆನ್ನಾಗಿತ್ತು. ಅವರ ಸಲಹೆಯಂತೆ ಚೂಡಿದಾರ್, ಮ್ಯಾಕ್ಸಿ, ತೋಳಿಲ್ಲದ ರವಿಕೆ ಎಲ್ಲ ಹಾಕ್ಕೊಳ್ಳೋದು ಅಭ್ಯಾಸ ಮಾಡಿಕೊಂಡಿದ್ದೆ. ನೋಡು ಮಮ್ಮು ಈಗ ಹೇಗೆ ಕಾಣ್ತಾಳೆ ಎಂದು ಅತ್ತೆ ಮಗನ ಮುಂದೆ ಹೇಳ್ಕೊಂಡು ಬೀಗ್ತಿದ್ರು. ಸಂಜೀವ್ ನಕ್ಕ. ಅತ್ತೆ ಸೊಸೆ ಇಬ್ಬರು ಸರಿಯಾಗಿದ್ದೀರಾ ಎಂದು ಸುಮ್ಮನಾಗ್ಬಿಡ್ತಿದ್ದನು. ನಾವು ಅತ್ತೆ ಸೊಸೆಯಂತೆ ಯಾವತ್ತೂ ಇರಲಿಲ್ಲ. ಅಥವಾ ಅತ್ತೆ ಎಂಬ ಪದಕ್ಕೆ ನಾನೇ ತಪ್ಪಾಗಿ ಅರ್ಥೈಸಿಕೊಂಡಿದ್ನೋ ಏನೋ. ಆಕೆ ನನಗೆ ಗೆಳತಿ, ಮಾರ್ಗದರ್ಶಿ, ಸಲಹೆಗಾರರು ಎಲ್ಲವೂ ಆಗಿದ್ರು. ಒಮ್ಮೊಮ್ಮೆ ಅವರೇ ನನಗಿಂತ ಕಿರಿಯವಳಂತೆ ನನ್ನ ಸಲಹೆ ಸೂಚನೆಗಳನ್ನು ಪಾಲಿಸುತ್ತಿದ್ದುಂಟು. ನಾನು ಮೇಲು ಎಂಬ ಭಾವನೆ ಅವರಲ್ಲೆಂದೂ ಇರಲಿಲ್ಲ. ನನಗಂತೂ ಮದುವೆ ಆದಮೇಲೆ ತವರಿನ ನೆನಪೇ ಇರಲಿಲ್ಲ. ವರ್ಷಾ, ವರುಣ್ ಪರೀಕ್ಷೆಯ ರಿಸಲ್ಟ್ ಬಂದಾಗ ನಮ್ಮ ಮನೆಗೆ ಫೋನ್ ಮಾಡಿದರು. ಮಮ್ಮಿ ಅಕ್ಕ, ನೀನು ಮನೆಗೆ ಬಂದೇ ಇಲ್ಲ ಎಂದು ಇಬ್ಬರು ಆಕ್ಷೇಪಿಸಿದಾಗ ನನಗೆ ನನ್ನ ತಪ್ಪಿನ ಅರಿವಾಯಿತು. ನನ್ನ ಸುಖ ಸಂತೋಷದಲ್ಲಿ ಪ್ರೀತಿಯ ತಮ್ಮ ತಂಗಿಯನ್ನು ಉಪೇಕ್ಷಿಸಿದೆ ಎನಿಸಿತು. ನಾಳಿನೇ ಬರ್ತೀನಿ ಮನೆಗೆ ಎಂದು ಅವರಿಗೆ ಸಮಾಧಾನ ಹೇಳಿದೆ. ಮರುದಿನ ನಾನು ಮನೆಗೆ ಬಂದಿಳಿದಾಗ ವರ್ಷಾ, ವರುಣ್ ಕಾರಿನ ಬಳಿ ಓಡ್ ಬಂದು ನನ್ನನ್ನು ಸ್ವಾಗತಿಸಿದ್ರು. ವಾರದ ಕೊನೆಯಾಗಿದ್ದರಿಂದ ಅಪ್ಪ, ಚಿಕ್ಕಮ್ಮ ಊರಿನಿಂದ ಬಂದಿದ್ರು. ಮೊದಲೆಲ್ಲ ಮಕ್ಕಳ ಜೊತೆ ನಾನು ಇರ್ತಿದ್ರಿಂದ ಅಪ್ಪ, ಚಿಕ್ಕಮ್ಮ ನಿರೋಚನೆಯಿಂದ ಬೇರೆ ಊರಿನಲ್ಲಿದ್ದರು. ಆದರೆ ಈಗ ರಂಗಜ್ಜಿಗೂ ವಯಸ್ಸಾಗಿ ಕೈಲಾಗ್ತಿರ್ಲಿಲ್ಲ. ವಯಸ್ಸಿಗೆ ಬಂದ ಹೈಸ್ಕೂಲಿನ ಹುಡುಗಿ ವರ್ಷ. ಆಗ್ತಾನೆ ದನಿ ಹೊಡೆದು ಪ್ರಾಪ್ತೆ ವಯಸ್ಸಿಗೆ ಬರುತ್ತಿದ್ದ ವರುಣ್. ಇಬ್ಬರನ್ನು ವಯಸ್ಸಾದ ಮುದುಕಿಯ ಜೊತೆ ಬಿಟ್ಟಿರೋದು ಅಷ್ಟು ಸುರಕ್ಷಿತವಾಗಿರಲಿಲ್ಲ. ಕಷ್ಟವೆನಿಸಿದ್ರು ಅಪ್ಪ, ಚಿಕ್ಕಮ್ಮ ವಾರಕ್ಕೊಮ್ಮೆ ಬಂದು ಹೋಗ್ತಿದ್ರು. ನಾನು ತಂದ ಹಣ್ಣುಗಳು, ತಿಂಡಿಗಳ ಪ್ಯಾಕೆಟ್ ಕೊಂಡು ಚಿಕ್ಕಮ್ಮ ಇದೆಲ್ಲ ಯಾಕೆ ತರಕ್ಕೆ ಹೋದೆ ಎಂದು ಆಕ್ಷೇಪಿಸಿದ್ರು. ನಿಮ್ಮತ್ತೆ ಸಂಜೀವ್ ಚೆನ್ನಾಗಿದ್ದಾರೇನಮ್ಮ? ಅಪ್ಪ ವಿಚಾರಿಸ್ಕೊಂಡ್ರು. 1 ತಿಂಗಳಲ್ಲಿ ಅಪ್ಪ ತೆಗೆದು ಹೋಗಿದ್ರು ಎನಿಸಿತು. ಆಫೀಸಿನ ಕೆಲಸ, ಪ್ರಯಾಣ, ಜವಾಬ್ದಾರಿಗಳಿಂದ ಮೊದಲಿಗಿಂತ ವಯಸ್ಸಾದಂತೆ ಕಾಣ್ತಿದ್ರು. ಚಿಕ್ಕಮ್ಮ ಬಂದ ಮೇಲೆ ಅಪ್ಪನ ಪರಿಪೂರ್ಣ ಪ್ರೀತಿ, ಗಮನಕ್ಕಾಗಿ ಹಾತೊರೆದ ನಿರಾಶೆ ಹೊಂದಿದ ಮೇಲೆ ನಾನೇ ಮಾನಸಿಕವಾಗಿ ಅವರಿಂದ ಏನೂ ನಿರೀಕ್ಷಿಸುತ್ತಿರಲಿಲ್ಲ. ಆದರೆ ಈಗ ಮದುವೆ ಆದಮೇಲೆ ಅಪ್ಪನ ನಿರ್ಧಾರಕ್ಕೆ ಮೊದಲ ಬಾರಿಗೆ ತಲೆಬಾಗಿ ನಿಂತಿದ್ದೆ. ಅಂಥ ಒಳ್ಳೆಯ ಅತ್ತೆಯ ಮನೆಯನ್ನು ನನಗಾಗಿ ಆಯ್ಕೆ ಮಾಡಿದ ಅಪ್ಪನಿಗೆ ನಾನು ಎಷ್ಟು ಕೃತಜ್ಞತೆ ತೋರಿದರೂ ಸಾಲದೆನಿಸಿತು. ಅಪ್ಪ, ನಿಮ್ಮ ಆರೋಗ್ಯ ಹೇಗಿದೆ ಎಂದು ಅವರ ಬಳಿ ಕುಳಿತು ವಿಚಾರಿಸ್ಕೊಂಡೆ. ನಿಮ್ಮತ್ತೆ ಮನೆ ಹೇಗಿದೆ? ಗಂಡ, ಅತ್ತೆ ಚೆನ್ನಾಗಿ ನೋಡ್ಕೊತಾರಾ? ಚಿಕ್ಕಮ್ಮನ ಪ್ರಶ್ನೆಗೆ ನಾನು ನಸುನಗೆ ಬೀರ್ದೆ. ತುಂಬ ಚೆನ್ನಾಗಿ ನೋಡ್ಕೊತಾರೆ ಚಿಕ್ಕಮ್ಮ. ಆದರೂ ಅತ್ತೆ ಸೊಸೆ ಅಂದಮೇಲೆ ಏನಾದರೂ ಮಾತು ಬರ್ತಾನೆ ಇರುತ್ತೆ. ಚಿಕ್ಕಮ್ಮ ಹೇಳಿದಾಗ ನನಗೆ ಕೋಪ ಬರಲಿಲ್ಲ, ನಕ್ಬಿಟ್ಟೆ. ಅತ್ತೆ ಅಂದರೆ ಒಂದು ಫಾರ್ಮುಲಾ ಇಟ್ಕೊಂಡ್ಬಿಟ್ಟಿರ್ತಾರೆ ಜನ. ಆದರೆ ನಮ್ಮತ್ತೆ ಹಾಗಲ್ಲ ಚಿಕ್ಕಮ್ಮ. ತುಂಬ ಬ್ರಾಡ್ ಮೈಂಡೆಡ್, ತುಂಬ ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದಾರೆ.
ನಾನು ನಿಜಕ್ಕೂ ಅತ್ತೆ ಮನೆಯಲ್ಲಿ ಸುಖವಾಗೇ ಇದ್ದೇನೆ ಎಂದು ತಿಳಿದ ಮೇಲೆ ಅಪ್ಪನ ಮುಖದಲ್ಲಿ ಸಮಾಧಾನದ ಭಾವ ತುಂಬಿತು. ಬಹಳ ಸಂತೋಷನಮ್ಮ. 1 ತಿಂಗಳು ನೀನು ನಮ್ಮನ್ನೇ ಮರೆತು ಬಿಟ್ಟಿದೆ ಅಂತ ತಿಳಿದಾಗಲೇ ಅರ್ಥ ಆಗಲಿಲ್ವೇ ಕೌಸಲ್ಯ? ಅತ್ತೆ ಮನೆ ಅವಳಿಗೆ ಸುಖದ ಸುಪ್ಪತ್ತಿಗೆಯಾಗಿದೆ ಅಂತ ಎಂದು ನಗೆ ಆಡಿದ್ರು. ನಾನು ವರ್ಷ ವರುಣ್ಗಾಗಿ ಬಟ್ಟೆಗಳು ಹಾಗೂ ಕತೆ ಪುಸ್ತಕಗಳು ತಂದಿದ್ದೆ. ವರುಣ್ಗೆ ಹೊಸ ಪ್ಯಾಂಟ್, ಶರ್ಟ್, ವರ್ಷಾಳಿಗೆ 2 ಚೂಡಿದಾರ್, ಅದಕ್ಕೆ ಹೊಂದುವಂಥ ಕೃತಕ ಒಡವೆಯ ಸೆಟ್, ಅವರಿಬ್ಬರಿಗೂ ಪ್ರಿಯವಾದ ಸಿಹಿ ತಿಂಡಿಗಳು ಎಲ್ಲವನ್ನು ಕಂಡು ಅವರಿಬ್ಬರು ಖುಷಿಯಾಗಿದ್ರು. ರಂಗಜ್ಜಿ ಒಳಗಿನಿಂದ ಬಂದು ನನ್ನ ಮೈ ಮೇಲಿನ ಆಭರಣಗಳನ್ನು ನೋಡಿದ್ರು. ಓಲೆ ವಜ್ರದ್ದು ಅನ್ಸುತ್ತೆ. ಹೊಳಪ್ ನೋಡೆ ಕೌಸಲ್ಯ, ಮಾಂಗಲ್ಯದ ಸರ ಏನು ಮಜಬೂತಾಗಿದೆ. ದಿನನಿತ್ಯಕ್ಕೆ ಕೈಗೆ 4 ಚಿನ್ನದ ಬಳೆಗಳು ಹಾಕುಂತೀಯ? ಪುಣ್ಯವಂತೆ ಬಿಡು, ನಿಮ್ಮತ್ತೆ ನಿನಗೆ ಮೈ ತುಂಬ ಚಿನ್ನ ಹಾಕಿದ್ದಾರೆ ಎಂದು ಒಡವೆಗಳನ್ನು ಮುಟ್ಟಿ ಮುಟ್ಟಿ ನೋಡಿ ಉದ್ಗಾರ ತೆಗೆದರು. ನಾನು ವರ್ಷ ವರುಣ್ ಜೊತೆಗೆ ಕೇರಂ, ಕಬಡ್ಡಿ ಆಡುತ್ತಾ ಕಾಲ ಕಳೆದೆ. ಮೊದಲಿನಂತೆ ಚಿಕ್ಕಮ್ಮ ನನ್ನ ಕೈಯಲ್ಲಿ ಯಾವ ಕೆಲಸವನ್ನು ಮಾಡಿಸಲಿಲ್ಲ. ಸಂಜೆಯ ಹೊತ್ತಿಗೆ ನಾನು ಹೊರಡಲು ಅನುವಾದಾಗ ಚಿಕ್ಕಮ್ಮ ಆಶ್ಚರ್ಯದಿಂದ ಹುಬ್ಬೇರಿಸಿದ್ರು. ಏನು, ಈಗಲೇ ಹೊರಡ್ತೀಯಾ? ಹೌದು ಚಿಕ್ಕಮ್ಮ, ನಮ್ಮ ಯಜಮಾನರು ಬರೋ ಹೊತ್ತಾಯಿತು, ನಾನು ಹೊರಡ್ತೀನಿ. ಬಾಯಿ ಮಾತಿಗೂ 2 ದಿನ ಇದ್ದು ಹೋಗು ಎಂದು ಚಿಕ್ಕಮ್ಮ ಹೇಳಲಿಲ್ಲ. ಅರಿಶಿನ ಕುಂಕುಮ ನೀಡಿ ಬೀಳ್ಕೊಟ್ರು. ವರ್ಷ ವರುಣ್ ಮುಖ ಸಪ್ಪಗೆ ಮಾಡಿಕೊಂಡು ನಿಂತಿದ್ರು. ಆಗಾಗ ಬರ್ತಾ ಇರ್ತೀನಿ ಕಣ್ರೋ, ನೀವಿಬ್ಬರು ನಮ್ಮ ಮನೆಗೆ ಬನ್ನಿ ಎಂದು ಅವರ ತಲೆ ತಡವಿದೆ. ಅಪ್ಪ, ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಎಂದು ಹೇಳೋದನ್ನು ಮರೆಯಲಿಲ್ಲ. ನಾನು ಮನೆಗೆ ಬಂದಾಗ ಅತ್ತೆ ಪೋಟಿಕೋದಲ್ಲಿ ಕುಳಿತು ಮಲ್ಲಿಗೆ ಹೂವನ್ನು ಕಟ್ಟುತ್ತಿದ್ದರು. ಅವರನ್ನು ಕಂಡೊಡನೆ ಆಪ್ತ ಬಂಧುವಿನ ಮನೆಗೆ ಹಿಂತಿರುಗಿ ಬಂದಂತೆ ಭಾಸವಾಯಿತು. ಎಂಥ ವಿಚಿತ್ರ! ನಾನು ಬೆಳೆದ ಮನೆಯ ಮಮಕಾರಕ್ಕಿಂತ ಸೇರಿದ ಮನೆಯ ವ್ಯಾಮೋಹವೇ ಹೆಚ್ಚಾಯಿತೆ. ಹೆಣ್ಣಿನ ತವರಿನ ಮೋಹ ಜಾಸ್ತಿ ಅಂತಾರೆ, ಆದರೆ ನನಗೆ ಅಂಥ ಸೆಳೆತ ಯಾವುದೂ ಇರಲಿಲ್ಲ. ಅಪ್ಪ, ಚಿಕ್ಕಮ್ಮ, ತಮ್ಮ, ತಂಗಿ ಎಂಬ ಪ್ರೀತಿ ಇದ್ದರೂ ಮರಳಿ ನನ್ನ ಗೂಡಿಗೆ ಬರಬೇಕೆಂಬ ಹಂಬಲ ಅತ್ತೆಯ ಸಾನ್ನಿಧ್ಯದಲ್ಲಿ ನಾನು ಕಂಡಿದ್ದೆ. ಅಬ್ಬಾ, ಎಷ್ಟೊಂದು ಮಲ್ಲಿಗೆ ಹೂ ಗಮ್ಮಂತಿದೆ. ನಾನು ಟ್ರೇನಲ್ಲಿ ಹಾಕಿದ ಹೂವಿನ ರಾಶಿ ಕಂಡು ಉದ್ಗರಿಸಿ ಒಂದು ಹೂವನ್ನು ತೆಗೆದು ವಾಸನೆ ನೋಡಿದೆ. ಮನೆ ಮುಂದೆ ಕೊಂಡುಕೊಂಡೆ. ವಾಸನೆ ನೋಡಿದ್ದು ವಾಪಸ್ ಹಾಕಬಾರ್ದು, ದೇವರಿಗೆ ಕಟ್ತಾ ಇದ್ದೀನಿ, ಹಾಗೆ ನಿಂಗೂ 1 ಮೊಳ ಕಟ್ಕೊಡ್ತೀನಿ, ಮುಡ್ಕೋ. ಅತ್ತೆ ನನ್ನ ಕೈಯಿಂದ ಹೂ ತೆಗೆದು ಪಕ್ಕಕ್ಕಿಟ್ರು. ನಾನು ಅವರ ಪಕ್ಕ ಕುಳಿತೆ. ಅಮ್ಮ, ಎಷ್ಟು ಚೆನ್ನಾಗಿ ದಂಡೆ ಕಟ್ತೀರಾ, ನನಗೂ ಹೇಳ್ಕೊಡಿ. ಯಾವ ಮಹಾಬ್ರಹ್ಮವಿದ್ಯೆ, ಹೇಳ್ಕೊಡ್ತೀನಿ ಬಿಡು. ಕಾಫಿ ಬೇಕಾ? ಬೇಡಿ ಅಮ್ಮ, ಕುಡ್ಕೊಂಡು ಬಂದೆ. ಅತ್ತೆ ನಗುತ್ತಾ, ಅಪರೂಪಕ್ಕೆ ತವರ್ ಮನೆಗೆ ಹೋಗಿದ್ಯಾ? 2 ದಿನಗಳಿದ್ದಿದ್ದು ಬರಬಾರ್ದಿತ್ತಾ ಎಂದಾಗ ನಾನು ತಕ್ಷಣ ಉತ್ತರಿಸಲಿಲ್ಲ. ನಂತರ ನಿಧಾನವಾಗಿ, ಯಾಕೋ ಅಲ್ಲಿರೋಕೆ ನನಗಾಗಲಿಲ್ಲ, ಯಾವಾಗ ಇಲ್ಲಿಗೆ ವಾಪಸ್ ಬರ್ತೀನೋ ಅನ್ನಿಸ್ಬಿಡ್ತು ಎಂದು ಹೇಳಿದೆ. ನನ್ನ ಮನಸ್ಸಿನಲ್ಲಿರೋದನ್ನು ಅತ್ತೆಯ ಮುಂದೆ ಹೇಳಿಕೊಳ್ಳೋದು ನನಗೆ ತಪ್ಪೆನಿಸಲಿಲ್ಲ. ಎಷ್ಟೋ ಬಾರಿ ಯಾರಿಗೂ ಹೇಳಲಾಗದ ವಿಷಯಗಳನ್ನು ಅವರ ಮುಂದೆ ತೋಡ್ಕೊಳ್ತಿದ್ದುಂಟು. ಆಕೆಯು ಅದನ್ನು ಆರ್ಥಿಕವಾಗಿ ಅಂಗೀಕರಿಸ್ತಿದ್ರು. ನನ್ನ ಬಗ್ಗೆ ಪ್ರೇಕ್ಷಕಾತ್ಮಕ ಭಾವ ಹೊಂದುತ್ತಿರಲಿಲ್ಲ. ಅತ್ತೆ ಹುಸಿ ಮುನಸು ತೋರುತ್ತಾ, ಆಮೇಲೆ ನಿಮ್ಮ ಮನೆಯವರು ನನ್ನನ್ನು ಬೈಕೊಂತಾರೆ, ಸೊಸೆಗೆ ಅತ್ತೆ ರಿಸ್ಟ್ರಿಕ್ಷನ್ ಹಾಕ್ತಾರೆ ಅಂತ ಎಂದಾಗ ನಾನು ನಕ್ಬಿಟ್ಟೆ. ಅಯ್ಯೋ, ಅಪ್ಪ ಚಿಕ್ಕಮ್ಮ ನನ್ನ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲಮ್ಮ. ಪಾಪ ವರ್ಷ ವರುಣ್ ನನ್ನನ್ನು ಕಳ್ಗಿಸ್ಕೊಡೋಕ್ಕೆ ತುಂಬ ಬೇಜಾರು ಮಾಡಿಕೊಂಡ್ರು. ನಾನು ಅವರನ್ನು ತುಂಬ ಮಿಸ್ ಮಾಡ್ತೀನಿ ಎಂದಾಗ ನನ್ನ ನಗು ಮುಖ ಕಂಡು ಪೆಚ್ಚಾಯಿತು. ಅದನ್ನು ಕಂಡ ಅತ್ತೆ ಮೃದುವಾಗಿ, ಅದಕ್ಕೆ ಯಾಕೆ ಬೇಜಾರು? ಸ್ಕೂಲ್ಗೆ ರಜಾ ಬಂದಾಗ ಇಬ್ಬರನ್ನು ಇಲ್ಲಿಗೆ ಕರೆಸ್ಕೊ, ಆರಾಮವಾಗಿ 4 ದಿನ ಇದ್ದು ಹೋಗಲಿ ಮಕ್ಕಳು ಎಂದರು. ಅದು ಕೇವಲ ನನ್ನ ಕಣ್ಣೆರೆಸುವ ಮಾತಾಗಿರಲಿಲ್ಲ. ವಾರದ ಕೊನೆಯ ದಿನದಲ್ಲೇ ತಾವೇ ಕಾರ್ ಕಳಗಿಸಿ ವರ್ಷ ವರುಣರನ್ನು ಕರೆಸಿದ್ರು. ನಮ್ಮ ಮನೆಗೆ ಬಂದೊಡನೆ ಇಬ್ಬರು ಓಡಿ ಬಂದು ನನ್ನನ್ನು ತಬ್ಬಿಕೊಂಡ್ರು. ಪೋಟಿಕೋದಲ್ಲಿದ್ದ ಉಯ್ಯಾಲೆ ಕಂಡು ಇಬ್ಬರು ನಾ ಮುಂದು ತಾ ಮುಂದು ಎನ್ನುವಂತೆ ಜಗಳವಾಡಿ ತೂಗಿಕೊಂಡ್ರು. ಸಂಜೀವ್ ಅವರ ಗಲಾಟೆಯಿಂದ ಕೋಪಗೊಳ್ತಾರೆ ಎಂದು ಹೆದರಿ ನಾನು ಗಲಾಟೆ ಮಾಡಬಾರ್ದು ಎಂದು ನಯವಾಗಿ ಗದರಿದಾಗ ಅತ್ತೆ ಅವರ ಸಹಾಯಕ್ಕೆ ಬಂದರು. ಮಕ್ಕಳೇ ಹಾಗೆ, ಇನ್ನೇನು ನಾನು ನೀನು ಗಲಾಟೆ ಮಾಡೋಕ್ಕಾಗತ್ತಾ? ಮಮತಾ,
ಮಕ್ಕಳಿರೋ ಮನೆ ಅಂದರೆ ಗಲಾಟೆ ಸಂಭ್ರಮ ತುಂಬಿರುತ್ತೆ. ಅತ್ತೆಯ ಸ್ವಭಾವ ತಿಳಿದಿದ್ದ ನಾನೇ ಸುಮ್ಮನಾಗಬೇಕಾಯ್ತು. ಮಕ್ಕಳು ಉತ್ಸಾಹದಿಂದ ಕೇಳುತ್ತಿದ್ದ ಪ್ರಶ್ನೆಗೆ ಅತ್ತೆ ನಗುತ್ತಲೇ ತಾಳ್ಮೆಯಿಂದ ಉತ್ತರಿಸ್ತಿದ್ರು. ಅಕ್ಕ, ಆಂಟಿನ ನೋಡಿದ್ರೆ ನನಗೆ ನಿಮ್ಮ ಟೀಚರ್ ರೇವತಿ ಟೀಚರೇ ಜ್ಞಾಪಕಕ್ಕೆ ಬರ್ತಾರೆ. ನಿಮಗೆ ಗೊತ್ತಾ ಆಂಟಿ, ಅವರು ನಮ್ಮ ಅಕ್ಕನ ಫೇವ್ರೆಟ್ ಟೀಚರ್ ಆಗಿದ್ದರು. ಆಮೇಲೆ ಮದುವೆ ಮಾಡಿಕೊಂಡು ಸ್ಕೂಲ್ ಬಿಟ್ಟು ಹೊರಟೋದ್ರು. ವರ್ಷ ನಿರ್ಗಳವಾಗಿ ಅತ್ತೆಯ ಮುಂದೆ ವರದಿ ಹೇಳ್ತಿದ್ಲು. ನನಗಂತೂ ರೇವತಿ ಟೀಚರ್ ಶ್ರುತಿಪಟಲದಿಂದ ಎಂದು ಸರಿದು ಹೋಗಿದ್ರು. ರೇವತಿ ಟೀಚರ್, ವಾಸವಿ, ವಿಷ್ಣು, ಭಾಗ್ಯಲಕ್ಷ್ಮಿ ಆಂಟಿ ಯಾರು ಈಗ ನನ್ನ ಜೀವನದಲ್ಲೇ ಇರಲಿಲ್ಲ. ನನ್ನ ಅತ್ತೆ, ನನ್ನ ಗಂಡ ಅಷ್ಟೇ ನನ್ನ ಪ್ರಪಂಚ. ಸಂಜೀವ್ ಆಫೀಸಿಗೆ ರಜಾ ಇದ್ದಿದ್ದರಿಂದ ಅವರು ಎದ್ದಿದ್ದೇ ಲೇಟು. ಒಬ್ಬರೇ ಮಗನಾಗಿ ಬೆಳೆದಿದ್ದರಿಂದ ಸ್ವಾಭಾವಿಕವಾಗಿ ಅವರಿಗೆ ಕೂಗಾಟ, ಗಲಾಟೆ, ಜೋರಾದ ಮಾತು, ನಗು ಅಷ್ಟಾಗಿ ಇಡಿಸ್ತಿರ್ಲಿಲ್ಲ. ನಾನು ನನ್ನನ್ನು ಸಮರ್ಥನೆ ಮಾಡಿಕೊಳ್ಳಲು ದನಿ ಏರಿಸಿದ್ರೆ, ಮೆಲ್ಲಗೆ ಮಾತಾಡು, ಹಾಗೆಲ್ಲ ರೇಗಬೇಡ, ನನಗೆ ಸರಿ ಹೋಗಲ್ಲ ಎನ್ನುತ್ತಿದ್ರು. ವರ್ಷ ವರುಣ್ರನ್ನು ನೋಡಿ ನಸುನಗೆಯಿಂದ ಔಪಚಾರಿಕವಾದ ಮಾತನಾಡಿ ಸ್ನೇಹಿತರ ಜೊತೆ ಸಿನಿಮಾ ಪ್ರೋಗ್ರಾಂ ಹಾಕೊಂಡು ಹೊರಟು ಬಿಡ್ತಿದ್ರು. ಅದು ಅವರ ಕಡೆಯಿಂದ ಮೌನವಾದ ಪ್ರತಿಭಟನೆ ಎಂದು ನನಗೆ ಗೊತ್ತಿತ್ತು. ನೋಡಿದ್ರಮ್ಮ ನಿನ್ನ ಮಗನನ್ನ ಎಂದು ಕೆನ್ನೆ ಉಬ್ಬಿಸಿ ದೂರು ನೀಡಿದೆ. ಅತ್ತೆ ನನ್ನ ಭುಜ ತಟ್ಟಿ, ಅವನ ಸ್ವಭಾವ ನಿನಗೆ ಗೊತ್ತೇ ಇದೆಯಲ್ಲ ಮಮತಾ, ಯಾರಿಗೂ ಬೇಗನೆ ಹೊಂದಿಕೊಳ್ಳಲ್ಲ ಅವನು ಎಂದಾಗ ನನ್ನ ಅಸಮಾಧಾನವಿನ್ನೂ ಆರಿರಲಿಲ್ಲ. ಸದ್ಯ ನನ್ನ ಜೊತೆ ಹೊಂದ್ಕೊಂಡು ಸಂಸಾರ ಮಾಡ್ತಿದ್ದಾರಲ್ಲ, ಅದು ನನ್ನ ಪುಣ್ಯ. ನನ್ನ ದನಿಯಲ್ಲಿ ವ್ಯಂಗ್ಯದ ಲೇಪನ ಬಿದ್ದುದನ್ನು ಅತ್ತೆ ಗಮನಿಸದಿರಲಿಲ್ಲ. ಅರ್ಥ ಆಗತ್ತೆ ಮಮತಾ, ನಿನ್ನ ತಂಗಿ ತಮ್ಮನ ಜೊತೆ ಅವನು ಇಲ್ಲೇ ಇದ್ದು ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು. ಆದರೆ ಅದನ್ನು ನಾವು ಹೇಳೋಕ್ಕಾಗಲ್ಲ. ಇದು ನಿನ್ನ ಪ್ರಪಂಚವಾದರೆ ಅವನ ಪ್ರಪಂಚನೇ ಬೇರೆ. ಫ್ರೆಂಡ್ ಜೊತೆ ಕಾಲ ಕಳೆಯೋದು ಅವನ ನಿರ್ಧಾರ ಅಲ್ವಾ. ನಾವು ಬೇರೆಯವರನ್ನು ಬದಲಾಯಿಸೋದ್ರಲ್ಲೇ ಕಾಲ ಕಳೀತಾ ಇದ್ದರೆ ನಮ್ಮ ಸಂತೋಷ ಹಾಳು ಮಾಡ್ಕೊತೀವಿ. ನಿನಗೆ ನೋಡು, ನಿನ್ನ ಪಾಡಿಗೆ ನೀನು ಸಂತೋಷವಾಗಿ ನಿನ್ನ ತಮ್ಮ ತಂಗಿ ಜೊತೆ ಕಾಲ ಕಳಿ. ಅವನ ಆಕ್ಷೇಪಣೆ ಮಾಡೋದೇ ನಿನ್ನ ಜೀವನ ಅಂದ್ಕೊಂಡ್ರೆ ಒಳ್ಳೆ ಕ್ಷಣಗಳನ್ನು ನೀನೇ ಅನುಭವಿಸೋಕ್ಕಾಗಲ್ಲ. ಅವರ ಮಾತು 100ಕ್ಕೆ 100 ಸತ್ಯ ಎನಿಸಿತು. ನಾನು ವರ್ಷ ವರುಣ್ಗಾಗಿ ಅವರಿಗಿಷ್ಟವಾದ ಅಡಿಗೆ ಮಾಡಿದೆ. ಹೊರಗಿನಿಂದ ಚಾಕ್ಲೇಟ್, ಐಸ್ ಕ್ರೀಮ್ ತರಿಸಿಟ್ಟಿದ್ದೆ. ತಾತ್ಕಾಲಿಕವಾಗಿ ಸಂಜೀವ್ನ ಸ್ವಭಾವ ಪಕ್ಕಕ್ಕಿಟ್ಟು ಮುಕ್ತ ಮನಸ್ಸಿನಿಂದ ಅವರಿಬ್ಬರೊಡನೆ ಕಾಲ ಕಳೆದೆ. ಇದಾದ ನಂತರ ವರ್ಷ ವರುಣ್ ನಮ್ಮನೆಗೆ ಬರೋದು ಸಾಮಾನ್ಯವಾಯಿತು. ಅತ್ತೆ ಒಂದು ದಿನವೂ ಅದರ ಬಗ್ಗೆ ಬೇಸರ ಮಾಡ್ಕೊಳ್ತಿರ್ಲಿಲ್ಲ. ಅವರೊಡನೆ ತಾವು ಖುಷಿಯಾಗಿ ಬೆರೆಯುತ್ತಿದ್ದರು. ಸಂಜೀವ್ ಹೊರಗೋಗದಿದ್ರೂ ರೂಮಿನೊಳಗೆ ಕುಳಿತು ತಮ್ಮ ಪಾಡಿಗೆ ಪುಸ್ತಕ ಓದೋದನ್ನು ರೂಢಿಸ್ಕೊಂಡ್ರು. ಆದರೆ ಅವರು ಯಾವತ್ತೂ ಬಾಯಿ ಬಿಟ್ಟು ಆಕ್ಷೇಪಣೆ ಮಾಡಿರಲಿಲ್ಲ. ಅಮ್ಮ, ನೀವು ಎಷ್ಟು ಖುಷಿ ಖುಷಿಯಾಗಿ ಮಿಂಗಲಾಗ್ತೀರಾ, ನಿಮ್ಮ ಮಗ ಯಾಕೆ ಮೂಸುಂಡಿ ತರಹ ಗುಮ್ ಅಂತಿರ್ತಾರೆ? ಅತ್ತೆ ನಗುತ್ತಾ, ಎಲ್ಲ ಅವರಪ್ಪನ ಗುಣ. ನಿಮ್ಮ ಮಾವನವರು ಇನ್ನೂ ಹೇಗಿದ್ರು ಅಂದ್ಕೊಂಡೆ. ಇವನಾದರೂ ವಾಸೆ, ನಿನ್ನ ಜೊತೆ ಬಾಯಿ ಬಿಟ್ಟು ಮಾತನಾಡ್ತಾನೆ. ನಮ್ಮ ಯಜಮಾನ್ರು ಅದೂ ಇಲ್ಲ. ಅವರ ಮುಖ ನೋಡಿ ನಾನೇ ಅರ್ಥ ಮಾಡ್ಕೋಬೇಕಿತ್ತು. ನನ್ನ ಪುಣ್ಯಕ್ಕೆ ನಮ್ಮ ಅತ್ತೆನೂ ಹಾಗೆ, ಅದೇ ತದ್ರೂಪು. ಬಹಳ ಗಟ್ಗಿತ್ತಿ, ಕಣ್ಣು ಸನ್ನೆನಲ್ಲೇ ಎಲ್ಲರನ್ನು ಕಂಟ್ರೋಲ್ ಮಾಡೋರು ಎಂದಾಗ ನಾನು ನೀಲವಾಗಿ ಉಸಿರುಬಿಟ್ಟೆ. ಸದ್ಯ ನನ್ನ ಪುಣ್ಯ ನೀವು ಹಾಗಿಲ್ವಲ್ಲ. ನಾನು ಬೆಳೆದ ರೀತಿಯೇ ಬೇರೆ. ಆಗಿನ ಕಾಲದಲ್ಲೂ ನಮ್ಮ ತಂದೆ ತಾಯಿ ತುಂಬ ಬ್ರಾಡ್ ಮೈಂಡೆಡ್ ಆಗಿದ್ರು. ಬರೋ ಸೊಸೆ ಹೇಗಿರ್ತಾಳೋ ಅಂದ್ಕೊಂಡಿದ್ದೆ. ಆದರೆ ಹೇಳಿ ಅಮ್ಮ, ಅತ್ತೆ ದನಿ ತಗ್ಗಿಸಿ, ನನಗೆ ಮಗಳಿಲ್ಲ ಅನ್ನೋದೇ ಮರೆತು ಬಿಟ್ಟಿದ್ದೀನಿ ಕಣೆ ಎಂದಾಗ ನಾನು ಅವರನ್ನು ಅಪ್ಕೊಂಡ್ಬಿಟ್ಟೆ. ನನ್ನ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಇಳೀತು. ಮಮತಾ, ಏನಾಯಿತು? ಅತ್ತೆ ಕೊಂಚ ಆತಂಕದಿಂದ ಕೇಳಿದಾಗ ನಾನು ಸವರಿಸ್ಕೊಂಡು ಕಣ್ಣೊರೆಸ್ಕೊಳ್ತಾ, ನಿಮ್ಮ ಮಾತು ಕೇಳಿ ಸಂತೋಷಕ್ಕೆ ನನಗೆ ಅಳುನೇ ಬಂದ್ಬಿಡ್ತು. ನೀವು ಅಷ್ಟೇ ಅಮ್ಮ, ನನಗೆ ತಾಯಿ ಇಲ್ಲ ಅನ್ನೋದನ್ನೇ ಮರೆಸ್ಬಿಟ್ಟಿದ್ದೀರಿ ಎಂದು ಉದ್ಗರಿಸಿದೆ. ಸಂಜೀವ್ ಹೆಚ್ಚು ಮಾತುಗಾರರಲ್ಲದಿದ್ದರೂ ಸಿಡಿಕು ಸ್ವಭಾವದರಾವುದರಿಂದ ಆಗಾಗಲೇ ನಮ್ಮಿಬ್ಬರ ನಡುವೆ ಸಣ್ಣ ಪುಟ್ಟ ಚಕಮಕಿಗಳು ನಡೆಯುತ್ತಿದ್ದುದುಂಟು. ಮೊದಮೊದಲು ಅವರ ಕೋಪಕ್ಕೆ ಹೆದರಿ ನಾನು ಹತ್ತು ಬಿಡ್ತಿದ್ದೆ. ನೋಡಿ ಅಮ್ಮ, ನಿನ್ನೆಯಿಂದ ನಿಮ್ಮ ಮಗ ನನ್ನ ಜೊತೆ ಮಾತಾಡ್ತಿಲ್ಲ ಎಂದು ಅತ್ತೆಯ ಬಳಿ ಹೇಳ್ಕೊಳ್ತಿದ್ದೆ. ಅಷ್ಟಕ್ಕೆಲ್ಲ
ಕಣ್ಣೀರು ಹಾಕ್ತಾ ಕುತ್ಕೋಬಾರ್ದು ಮಮ್ಮು. ಹೆಂಡತಿಯಾಗಿ ನೀನು ಅಷ್ಟೊಂದು ಹೆಲ್ಪ್ಲೆಸ್ ಅಲ್ಲ. ಅಳುವ ಬದಲು ನೀನಾಗೆ ಅವನ್ನ ಮಾತನಾಡಿಸು. ಅವರಿಗೆ ಕೋಪ ಇನ್ನೂ ಹೋಗಿಲ್ಲ. ಮಾತನಾಡದೆ ಇದ್ರೆ ಅತ್ತೆ ನಿರಾಳವಾಗಿ, ಬೇಡ ಬಿಡು, ಅವನಿಗೆ ಕೋಪ ಇಳಿಯೋವರೆಗೂ ಸುಮ್ಮನಿರು, ಆಮೇಲೆ ಅವನೇ ಸರಿ ಹೋಗ್ತಾನೆ ಎಂದಾಗ ಮೊದಲ ಬಾರಿ ನನಗೆ ಅತ್ತೆಯ ಬಗ್ಗೆ ಅಸಮಾಧಾನವಾಯಿತು. ನನ್ನನ್ನು ಮಗಳು ಎನ್ನುವ ಅವರು ಮಗನಿಗ್ಯಾಕೆ ಬುದ್ಧಿ ಹೇಳೋದಿಲ್ಲ? ಮಗ ಮುಂಗೋಪಿಯಾಗಲು ಇವರೇ ಕಾರಣರಲ್ವೇ? ಒಬ್ಬನೇ ಮಗನೆಂದು ಮುಚ್ಚಟೆ ಮಾಡಿ ಬೆಳೆಸಿದರ ಫಲ ಈಗ ಹೆಂಡತಿಯಾಗಿ ನಾನು ಅನುಭವಿಸಬೇಕು. ನಾನೇನು ಅವರ ಸ್ವಂತ ಮಗಳಲ್ವಲ್ಲ? ಮಗನ ಕೋಪಕ್ಕೆ ಹೊಂದ್ಕೊಂಡು ಹೋಗು ಎಂದು ಪರೋಕ್ಷವಾಗಿ ಹೇಳ್ತಿದ್ದಾರೆ ಎನಿಸಿತು. ಒಮ್ಮೆ ಸಂಜೀವ್ ಟ್ಯಾಕ್ಸಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ತಂದಿದ್ರು. ನನಗದು ತಿಳಿದಿರಲಿಲ್ಲ. ಮನೆಯಲ್ಲಿ ಹಳೆ ಪೇಪರ್ ಹಾಗೂ ಮ್ಯಾಗ್ಝಿನ್ಗಳನ್ನು ನಮ್ಮ ರೂಮಿನ ಪಕ್ಕದಲ್ಲಿದ್ದ ಗೆಸ್ಟ್ ರೂಮಿನ ಬೀರುವಿನಲ್ಲಿ ಜೋಡಿಸುತ್ತಿದ್ದ ಪದ್ಧತಿ. ಆ ದಿನ ಸಂಜೀವ್ ಎಲ್ಲ ಸ್ಯಾಟರ್ಡೆ ವೀಕ್ಲಿಯನ್ನು ನಮ್ಮ ರೂಮಿಗೆ ತಂದು ಓದ್ತಿದ್ರು. ಮರುದಿನ ಅವರು ಶೇವ್ ಮಾಡ್ಕೊಳ್ತಿದ್ದಾಗ ನಾನು ಕೇಳಿದೆ, ವೀಕ್ಲಿ ಓದಿದ್ದಾಯ್ತಾ? ತಮ್ಮ ಕೆಲಸದಲ್ಲಿ ಮಗ್ನರಾಗಿದ್ದ ಸಂಜೀವ್ ಹ್ಞೂ ಎಂದು ಉತ್ತರ ಕೊಟ್ಟರು. ನಾನು ವೀಕ್ಲಿ ಪತ್ರಿಕೆಯನ್ನು ತೆಗೆದುಕೊಂಡು ಹೋಗಿ ಹಳೆ ಪತ್ರಿಕೆಗಳೊಡನೆ ಕಟ್ಟಿಟ್ಟು ಅತ್ತೆಗೆ ಹೇಳಿದೆ, ಇದೆಲ್ಲ ತೂಕಕ್ಕೆ ಹಾಕಬೇಕಮ್ಮ, ತುಂಬ ಜಾಸ್ತಿ ಲೋಡ್ ಆಗಿಬಿಟ್ಟಿದೆ. ಅಲ್ಲೇ ಇಟ್ಟಿರು, ಕಾಳಪ್ಪ ಬಂದಾಗ ಅವನ ಕೈಯಲ್ಲಿ ಕಳಗಿಸೋಣ ಅತ್ತೆ ಹೇಳಿದರು. ಕಾಳಪ್ಪ ನಮ್ಮ ಮನೆಯ ತೋಟದ ಮಾಲಿ. ಗಿಡಗಳಿಗೆ ನೀರು ಹಾಕೋದಲ್ಲದೆ ಕೆಲವು ಮೇಲ್ಕೆಲಸಗಳನ್ನು ಮಾಡಿಕೊಡ್ತಿದ್ದ. ನಾನು ಈ ವಿಷಯ ಅಲ್ಲಿಗೆ ಮರೆತು ಬಿಟ್ಟಿದ್ದೆ. ಸಂಜೆ ಆಫೀಸ್ನಿಂದ ಬಂದ ಸಂಜೀವ್ ಆತಂಕದಿಂದ ಏನೋ ಹುಡುಕ್ತಿದ್ದ. ನಾನು ಕಾಫಿ ಹಿಡಿದು ಬಂದವಳೆ, ಏನು ಹುಡುಕ್ತಾ ಇದ್ದೀರಿ ಎಂದು ಕೇಳಿದೆ. ನಿನ್ನೆ ಮ್ಯಾಗ್ಝಿನ್ ಓದಿ ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲ ಸ್ಯಾಟರ್ಡೆ ವೀಕ್ಲಿ ಏನಾಯಿತು? ಸಂಜೀವ್ ನನ್ನ ಕೈಯಿಂದ ಕಾಫಿಯ ಕಪ್ ತೆಗೆದುಕೊಳ್ಳುತ್ತಾ ಕೇಳಿದರು. ನಾನೇ ಅದನ್ನು ತೆಗೆದಿಟ್ಟೆ. ಎಲ್ಲಿಟ್ಟಿದೀಯಾ? ತಂದ್ಕೊಡು. ಯಾಕೆ, ನೀವಿನ್ನೂ ಓದಿಲ್ವಾ? ನಾನು ಆಶ್ಚರ್ಯದಿಂದ ಕೇಳಿದಾಗ ಅವರು ಅಸಹನೆಯಿಂದ, ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್, ಥ್ಯಾಂಕ್ ಯು.